ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಟು HM ಸ್ಟಾಕ್ಸ್. ಇವತ್ತು ನಾವು ಬೇರಿಶ್ ಕ್ಯಾಂಡಲ್ ಪ್ಯಾಟರ್ನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಲಾಸ್ಟ್ ಕ್ಲಾಸ್ ನಾನು ನಿಮಗೆ ಬುಲ್ಲಿಶ್ ಕ್ಯಾಂಡಲ್ ಪ್ಯಾಟರ್ನ್ ಬಗ್ಗೆ ತಿಳಿದಿದ್ದೀನಿ. ಸೊ ಇದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಇದು ನಾವು ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ, ಒಂದು ಅಪ್ ಟ್ರೆಂಡ್ ಸಿಚುವೇಷನಲ್ಲಿ ಹೆಂಗೆ ಮಾರ್ಕೆಟ್ ರಿವರ್ಸ್ ಆಗಿಬಿಟ್ಟು ಸೆಲ್ಲರ್ಸ್ ಹೆಂಗೆ ಮಾರ್ಕೆಟಲ್ಲಿ ಎಂಟ್ರ್ ಆಗ್ತಾರಂತ ಫೈಂಡ್ ಮಾಡೋಣ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಹ್ಯಾಂಗಿಂಗ್ ಮ್ಯಾನ್. ಇದೊಂದು ಅಪ್ ಟ್ರೆಂಡ್. ಈ ಗ್ರಾಫ್ ನೋಡಿದ್ರೆ ನಮ್ಗೆ ಗೊತ್ತಾಗ್ತಾಯಿದೆ ಕ್ಯಾಂಡಲ್ಸ್ ಹೆಂಗೆ ಹೋಗ್ತಾಯಿದೆ, ಎಲ್ಲ ಅಪ್ ಟ್ರೆಂಡಲ್ಲಿದೆ. ಗ್ರಾಫೇ ಫುಲ್ ಅಪ್ ಟ್ರೆಂಡಲ್ಲಿದೆ. ಈ ಅಪ್ ಟ್ರೆಂಡಲ್ಲಿರೋ ಟೈಮಲ್ಲಿ ಸಡನ್ನಾಗಿ ನಮಗೊಂದು ಹ್ಯಾಂಗಿಂಗ್ ಮ್ಯಾನ್ ಈ ಥರ ಒಂದು ಕ್ಯಾಂಡಲ್ ಸಿಕ್ಕಿದೆ. ಈ ಕ್ಯಾಂಡಲ್ ಸಿಕ್ಕಿರೋದ್ರಲ್ಲಿ ನೀವು ಇಲ್ಲಿ ಈ ಪಾಯಿಂಟಲ್ಲಿ ಕ್ಯಾಂಡಲ್ ಓಪನ್ ಆಗಿದೆ. ಓಪನ್ ಆಗಿಬಿಟ್ಟು ಪ್ರೈಸು ಇಲ್ಲಿ ತನಕ ಇನ್ಕ್ರೀಸ್ ಆಗಿದೆ. ಇಲ್ಲಿ ನಮಗೆ ಗ್ರೀನ್ ಬಂದ್ಬಿಟ್ಟು ಬುಲ್ಲಿಶ್ ಪವರ್. ಈ ಗ್ರೀನ್ ಆಗಿದ ತಕ್ಷಣ ಇಲ್ಲಿ ಓಪನ್ ಆಗಿಬಿಟ್ಟು ಬುಲ್ಸ್ ಇಲ್ಲಿ ತನಕ ತೊಗೊಂಡೋದ್ರೆ ಪ್ರೈಸ್ನ, ತಿರ್ಗಾ ಬೇರ್ಸ್ ಅದನ್ನೇನು ಮಾಡಿದೆ ಅಂದರೆ ಇನ್ನೂ ಕೆಳಗಡೆಗೆ ಇಲ್ಲಿ ತನಕ ಆ ಪ್ರೈಸ್ನ ಇನ್ನೂ ಕಮ್ಮಿ ಆಗೋ ಥರ ಬುಲ್ಸ್ ಪವರ್ ನೋಡ್ಸಿದ್ದಾರೆ. ಸೊ ನೆಕ್ಸ್ಟ್ ಕ್ಯಾಂಡಲ್ ಬಂದ್ಬಿಟ್ಟು ನಮಗೊಂದು ಕನ್ಫರ್ಮೇಷನ್ ಕ್ಯಾಂಡಲ್ ಥರ. ಸೊ ಇವತ್ತು ಈ ಥರ ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನ್ ಸಿಕ್ಕಿದಾಗ ನೆಕ್ಸ್ಟ್ ಡೇ ನಾವು ನೋಡಬೇಕು ಯಾವ ಥರ ಇರುತ್ತೆ ಟ್ರೆಂಡ್ ಅಂತ. ಸೊ ನೆಕ್ಸ್ಟ್ ಡೇನೂ ಬೈ ಚಾನ್ಸ್ ರೆಡ್ ಕಲರಲ್ಲಿದ್ದರೆ ಆವಾಗ ಆ ಮೂಮೆಂಟಲ್ಲಿ ನಾವು ಯಾವಾಗೂ ಸೆಲ್ ಆರ್ಡರ್ ತೊಗೊಬೇಕು. ಸೊ ಇದು ನಾನು ಡೆಫಿನೇಷನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ದ ಹ್ಯಾಂಗಿಂಗ್ ಮ್ಯಾನ್ ಇಸ್ ಅ ಬೇರಿಶ್ ಈಕ್ವಿವೆಲೆಂಟ್ ಆಫ್ ಅ ಹ್ಯಾಮರ್. ಇಟ್ ಹ್ಯಾಸ್ ದ ಸೇಮ್ ಶೇಪ್ ಬಟ್ ಫಾರ್ಮ್ಸ್ ಅಟ್ ದ ಎಂಡ್ ಆಫ್ ಅ ಅಪ್ ಟ್ರೆಂಡ್. ನಾನು ಹೇಳಿದ್ದೀನಲ್ಲ ಲಾಸ್ಟ್ ಸ್ಲೈಡಲ್ಲಿ. ಸೊ ಎಂಡ್ ಆಫ್ ಅಪ್ ಟ್ರೆಂಡ್. ಸೊ ಫುಲ್ ಅಪ್ ಟ್ರೆಂಡಲ್ಲಿದೆ. ಅಪ್ ಟ್ರೆಂಡ್ ಆಗಿರೋ ಎಂಡಲ್ಲಿ ಫಾರ್ಮ್ ಆಗುತ್ತೆ ಇದು. ಓಕೆನಾ. ನೆಕ್ಸ್ಟ್, ಇಟ್ ಇಂಡಿಕೇಟ್ಸ್ ದಟ್ ದೇರ್ ವಾಸ್ ಅ ಸಿಗ್ನಿಫಿಕೆಂಟ್ ಸೆಲ್ ಆಫ್ ಡ್ಯೂರಿಂಗ್ ದ ಡೇ ಬಟ್ ದ ಬೈಯರ್ಸ್ ವೇರ್ ಏಬಲ್ ಟು ಪುಷ್ ದ ಪ್ರೈಸ್ ಅಪ್ ಅಗೇನ್. The large sell-off is often seen as an indication that the bulls are losing control of the market. ಸೊ ಇದರಲ್ಲಿ ಏನು ತಿಳ್ಕೊಬೋದಂದರೆ, ನಾವು ಒಂದು ಅಪ್ ಟ್ರೆಂಡ್ ಆಗಿರೋ ಗ್ರಾಫಲ್ಲಿ ಸಡನ್ನಾಗಿ ಒಂದು ಹ್ಯಾಂಗಿಂಗ್ ಮ್ಯಾನ್ ಈ ಥರ ಒಂದು ಫಾರ್ಮ್ ಆದಾಗ ಕ್ಯಾಂಡಲು ನೆಕ್ಸ್ಟ್ ಕನ್ಫರ್ಮೇಷನ್ ವೇಟ್ ಮಾಡಿಬಿಟ್ಟು ನೆಕ್ಸ್ಟು ರೆಡ್ ಕ್ಯಾಂಡಲ್ ಬಂದಾಗ ನಾವೇನು ಮಾಡಬೇಕು, ಸೆಲ್ ಆರ್ಡರ್ ತೊಗೊಬೇಕು. ಸೊ ಪೊಟೆನ್ಷಿಯಲ್ ಡೈರೆಕ್ಷನಲ್ಲಿ ಡೌನ್ವರ್ಡ್ಸ್ ನೋಡಿಸ್ತಾ ಇದೆ. ಸೊ ಆ ಶೇರ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತಂತ ಇನ್ನು. ಸೊ ಇದು ಬಂದ್ಬಿಟ್ಟು ಹ್ಯಾಂಗಿಂಗ್ ಮ್ಯಾನ್. ನೆಕ್ಸ್ಟು ಶೂಟಿಂಗ್ ಸ್ಟಾರ್. So shooting star is the same shape as the inverted hammer, but this is formed in an uptrend. Uptrend ಅಲ್ಲಿ ಫಾರ್ಮ್ ಆಗುತ್ತೆ. It has a smaller lower body and a long upper wick. ಸೊ ಇದರಲ್ಲಿ ಬಾಡಿ ಚಿಕ್ಕದಾಗಿರುತ್ತೆ, ವಿಕ್ ಮಾತ್ರ ಜಾಸ್ತಿ ಇರುತ್ತೆ ಅಂತ ಅವರು ಕೊಟ್ಟಿದ್ದಾರೆ ಡೆಫಿನೇಷನಲ್ಲಿ. ಸೊ ನೆಕ್ಸ್ಟ್, ಯೂಶಲಿ ದ ಮಾರ್ಕೆಟ್ ವಿಲ್ ಗ್ಯಾಪ್ ಸ್ಲೈಟ್ಲಿ ಹೈಯರ್ ಆನ್ ಓಪನಿಂಗ್ and the rally to an intraday high before closing at a price just above the open, like a star falling to the ground. ಸೊ ಇದನ್ನ ನಾನು ಗ್ರಾಫಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದೊಂದು ಅಪ್ ಟ್ರೆಂಡ್ ಆಗ್ತಾ ಇರೋ ಗ್ರಾಫ್ ಇದು. ಸೊ ಎಲ್ಲ ಇಲ್ಲೆಲ್ಲ ಬುಲ್ ಪವರ್ ಇದೆ. ಸೊ ನೆಕ್ಸ್ಟು ಇಲ್ಲಿ ಬಂದಾಗ ಇಲ್ಲೇನಾಗಿದೆ, ಇಲ್ಲಿ ಓಪನ್ ಆಗಿದೆ, ಈ ಪಾಯಿಂಟಲ್ಲಿ ಓಪನ್ ಆಗಿದೆ. ಈ ಪಾಯಿಂಟಲ್ಲಿ ಓಪನ್ ಆದಾಗ ಬುಲ್ಸ್ ಇಲ್ಲಿಂದ ಅದನ್ನು ಹಿಂಗೆ ಮೇಲೆ ಇಲ್ಲಿ ತನಕ ಬುಲ್ ಇಲ್ಲಿ ತನಕ ತೊಗೊಂಡೋದಾಗ ಅದ್ರ ಬೇರ್ಸ್ ಏನು ಮಾಡಿದ್ರು, ಅವ್ರನ್ನ ಓವರ್ಟೇಕ್ ಮಾಡೋ ನಾವು ಫೈಟ್ ಮಾಡಿಬಿಟ್ಟು ಇಲ್ಲಿಗೆ ಎಂಡ್ ಮಾಡಿದ್ದಾರೆ. ಸೊ ಇದು ನಮಗೊಂದು ಇಂಡಿಕೇಷನ್ ಇಲ್ಲಿ ಮಾರ್ಕೆಟ್ ರಿವರ್ಸ್ ಚೇಂಜ್ ಆಗುತ್ತೆ ಅಂತ. ಸೊ ಇದನ್ನು ನೆಕ್ಸ್ಟ್ ನಾವು ಕನ್ಫರ್ಮೇಷನ್ ವೇಟ್ ಮಾಡಬೇಕು. ಕನ್ಫರ್ಮೇಷನ್ ನೆಕ್ಸ್ಟ್ ಕ್ಯಾಂಡಲು ರೆಡ್ ಕ್ಯಾಂಡಲ್ ಬಂತು. ಸೊ ನಾವೇನು ಮಾಡ್ತೀರಿ, ಈ ಪಾಯಿಂಟಲ್ಲಿ ನಾವು ಸೆಲ್ ಆರ್ಡರ್ ತೊಗೊತೀರಿ. ಸೊ ಪೊಟೆನ್ಷಿಯಲ್ ಡೈರೆಕ್ಷನ್ ಡೌನ್ವರ್ಡ್. ಸೊ ಇಲ್ಲಿ ಶೇರ್ ಪ್ರೈಸ್ ಇನ್ನೂ ಕಮ್ಮಿ ಆಗುತ್ತೆ ಅಂತ ಇದರ ಅರ್ಥ. ಸೊ ನೆಕ್ಸ್ಟ್, ಬೇರ್ ಎನ್ಗಲ್ಫಿಂಗ್. ಸೊ ಅದರಲ್ಲಿ ನಾವು ಬುಲ್ ಎನ್ಗಲ್ಫಿಂಗ್ ನೋಡಿದಿರಿ, ಇಲ್ಲಿ ಬೇರಿಶ್ ಎನ್ಗಲ್ಫಿಂಗ್. ಸೊ a bearish engulfing pattern occurs at the end of an uptrend. The first candle has a small green body that is engulfed by a subsequent long red candle. So illen kottidare, the first candle has a small green body that is engulfed by a subsequent long red candle. So illen kottidare, ಇಲ್ಲಿ uptrend ಆಗಿರೋ ಇದರಲ್ಲಿ ಏನಾಗಿದೆ, ಇಲ್ಲಿ ಈ ಗ್ರೀನ್ ಕ್ಯಾಂಡಲ್ ನೆಕ್ಸ್ಟಲ್ಲಿ ಏನಾಗಿದೆ, ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಈ ರೆಡ್ ಕ್ಯಾಂಡಲ್ಲು ಈ ಗ್ರೀನ್ ಕ್ಯಾಂಡಲ್ನ ಎನ್ಗಲ್ಫ್ ಮಾಡಿದೆ, ಅಂದರೆ ಇದಕ್ಕನ್ನ ಜಾಸ್ತಿ. ಸೊ ಇಲ್ಲಿ ಪ್ರೈಸು ಇಲ್ಲಿ ಎಂಡ್ ಆಗಿದೆ ಈ ಡೇದು. ನೆಕ್ಸ್ಟ್ ಡೇ ಏನಾಗಿದೆ, ಇಲ್ಲಿ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಡೌನ್ ಟ್ರೆಂಡಲ್ಲಿ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿಬಿಟ್ಟು ಆಲ್ಮೋಸ್ಟ್ ಇಲ್ಲಿಂದ ಇಲ್ಲಿ ತನಕ ಈ ಕ್ಯಾಂಡಲ್ಗನ್ನ ದೊಡ್ಡದಾಗಿ ಫಾರ್ಮ್ ಆಗಿದೆ. ಸೊ ಇದರಲ್ಲಿ ಏನಂತಾರೆ, ಎನ್ಗಲ್ಫಿಂಗ್. ಸೊ ಇದಕ್ಕನ್ನ ಜಾಸ್ತಿ. ಸೊ ನೆಕ್ಸ್ಟು ಈ ಥರ ಫಾರ್ಮ್ ಆದಾಗ ನಾವು ನೆಕ್ಸ್ಟ್ ಕನ್ಫರ್ಮೇಷನ್ ವೇಟ್ ಮಾಡಬೇಕು. ಸೊ ನೆಕ್ಸ್ಟ್ ಕ್ಯಾಂಡಲ್ ರೆಡ್ ಫಾರ್ಮ್ ಆಗುತ್ತಾ ಗ್ರೀನ್ ಫಾರ್ಮ್ ಆಗುತ್ತಾ ವೇಟ್ ಮಾಡಿಬಿಟ್ಟು ರೆಡ್ ಕ್ಯಾಂಡಲ್ ಫಾರ್ಮ್ ಆದಾಗ ಅದು ನಮಗೊಂದು ಕನ್ಫರ್ಮೇಷನ್. ಹಂಗೆ ಆ ಕನ್ಫರ್ಮೇಷನ್ ಬಂದಾಗ ನಾವು ಯಾವತ್ತೂ ಸೆಲ್ ಆರ್ಡರ್ ತೊಗೊಬೇಕು. ಆಗ ಟ್ರೆಂಡ್ ಚೇಂಜ್ ಆಗ್ತಾಯಿದೆ ಅಂತ ಅದರ ಅರ್ಥ. ಸೊ ಪೊಟೆನ್ಷಿಯಲ್ ಡೈರೆಕ್ಷನ್ ಬಂದುಬಿಟ್ಟು ಡೌನ್ವರ್ಡ್ಸ್ ಇದೆ. ಸೊ ನೆಕ್ಸ್ಟ್, ಈವ್ನಿಂಗ್ ಸ್ಟಾರ್. ಅಲ್ಲಿ ನಾವು ಮಾರ್ನಿಂಗ್ ಬೇರಿಶಲ್ಲಿ ನಾವು
ಬುಲ್ಲಿಶಲ್ಲಿ ನಾವು ಮಾರ್ನಿಂಗ್ ಸ್ಟಾರ್ ಬಗ್ಗೆ ತಿಳ್ಕೊಂಡಿದ್ದೀರಿ. ಇದರಲ್ಲಿ ಈವ್ನಿಂಗ್ ಸ್ಟಾರ್. ಸೊ ದ ಈವ್ನಿಂಗ್ ಸ್ಟಾರ್ ಈಸ್ ಅ 3 candlestick ಪ್ಯಾಟರ್ನ್ that is the equivalent of the bullish morning star. It is formed of a short candle sandwich between a long green candle and a large red candle. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಒಂದು ಗ್ರೀನ್ ಕ್ಯಾಂಡಲ್ ಒಂದು ರೆಡ್ ಕ್ಯಾಂಡಲ್ ಮಧ್ಯದಲ್ಲಿ ಒಂದು ಚಿಕ್ಕ ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಇದು ರೆಡ್ ಆದರೂ ಇರ್ಬೋದು, ಗ್ರೀನ್ ಆದರೂ ಇರ್ಬೋದು. ಆದರೂ ಇದು ಇದ್ರ ಬಾಡಿ ತುಂಬ ಚಿಕ್ಕದಾಗಿರಬೇಕು. ಪ್ಲಸ್ ಇದಕ್ಕೆ ಶ್ಯಾಡೋ ಅನ್ನೋದು ಲಾಂಗ್ ಆಗಿದ್ರೂ ಏನೂ ಪರವಾಗಿಲ್ಲ. ಸೊ ನೆಕ್ಸ್ಟ್, it indicates the reversal of an uptrend and is particularly strong when the third candlestick erases the gains of the first candle. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಇದು ಫಸ್ಟ್ ಕ್ಯಾಂಡಲ್, ಇದು ಸೆಕೆಂಡ್ ಕ್ಯಾಂಡಲ್, ಇದು ಥರ್ಡ್ ಕ್ಯಾಂಡಲ್. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಈ ಥರ ಫಾರ್ಮ್ ಆದ ನೆಕ್ಸ್ಟ್ ಕ್ಯಾಂಡಲ್ ಏನು ಮಾಡಬೇಕು, ಇದು ಎಷ್ಟು ದೊಡ್ಡದಾಗಿ ಫಾರ್ಮ್ ಮಾಡಬೇಕಂದ್ರೆ ಈ ಕ್ಯಾಂಡಲ್ನ ದಾಟ್ಬಿಟ್ಟು ಇದು ಇನ್ನೂ ದೊಡ್ಡದಾಗಿರಬೇಕು. ಸೊ ನೋಡಿ, ಇದು ಇಲ್ಲಿದೆ, ಸೊ ಇದು ಇಲ್ಲಿದೆ, ಎಂಡಿಂಗ್ ನೋಡಿ ಇಲ್ಲಿಂದ ಆಲ್ಮೋಸ್ಟ್ ಕ್ರಾಸ್ ಆಗಿಬಿಟ್ಟು ಇನ್ನೂ ಕೆಳಗಡೆಗಿದೆ. ಸೊ ಇದನ್ನು ನಾವು ಈವ್ನಿಂಗ್ ಸ್ಟಾರ್ ಅಂತ ಕನ್ಸಿಡರ್ ಮಾಡ್ತೀರಿ. ಈ ಅಪ್ ಟ್ರೆಂಡ್ ಗ್ರಾಫಲ್ಲಿ ಈ ಥರ ಈ ಕ್ಯಾಂಡಲ್ಗನ್ನ ಈ ದೊಡ್ಡದಾಗಿ ಫಾರ್ಮ್ ಆದಾಗ ಅದನ್ನ ಈವ್ನಿಂಗ್ ಸ್ಟಾರ್. ಸೊ ಈ ಪಾಯಿಂಟಲ್ಲಿ ಏನಾಗುತ್ತೆ, ಇನ್ನೂ ಕೆಳಗಡೆ ಹೋಗುತ್ತೆ. ಸೊ ಈ ಮೂಮೆಂಟಲ್ಲಿ ಸೆಲ್ಲರ್ಸು ಮಾರ್ಕೆಟ್ಗೆ ಎಂಟರ್ ಆಗಿದ್ದಾರೆ. ಸೊ ಮಾರ್ಕೆಟ್ಗೆ ಎಂಟರ್ ಆದಾಗ ಆ ಟೈಮಲ್ಲಿ ನಾವು ಸೆಲ್ ಆರ್ಡರ್ ತೊಗೊಬೇಕು. ಸೊ ಪೊಟೆನ್ಷಿಯಲ್ ಡೈರೆಕ್ಷನ್ ನೋಡಿದಾಗ ಡೌನ್ವರ್ಡ್ಸ್ ಇದೆ. ಸೊ ಅದು ಈವ್ನಿಂಗ್ ಸ್ಟಾರ್. ನೆಕ್ಸ್ಟ್, 3 black crows. The 3 black crows candlestick pattern comprises of 3 consecutive long red candles with short or non-existing wicks. ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ, 3 ಕಂಟಿನ್ಯೂಸ್ ಆಗಿ 3 ಕ್ಯಾಂಡಲ್ ಇರುತ್ತೆ, ಅದಕ್ಕೆ ವಿಕ್ಸ್ ಇರಲ್ಲ. ವಿಕ್ಸ್ ಅಂದರೆ ಇದು ಈ ಥರ ಇರಬಾರ್ದು. ಸೊ ಇದ್ರೂ ಚಿಕ್ಕದಿರಬೇಕು, ಆ ಥರ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್, ಈಚ್ ಸೆಷನ್ ಓಪನ್ಸ್ ಅಟ್ ಅ ಸ್ಮಾಲರ್ ಪ್ರೈಸ್ ಟು ದ ಪ್ರೀವಿಯಸ್ ಡೇ ಬಟ್ ಸೆಲ್ಲಿಂಗ್ ಪ್ರೆಷರ್ ಪುಷಸ್ ದ ಪ್ರೈಸ್ ಲೋವರ್ ಆ್ಯಂಡ್ ಲೋವರ್ ವಿತ್ ಈಚ್ ಕ್ಲೋಜರ್. ಸೊ ಇದೇನಂದರೆ, ಈ ಡೇಗೆ ಇಲ್ಲಿ ಸ್ಟಾರ್ಟ್ ಆಗಿಬಿಟ್ಟು ಇಲ್ಲಿ ಎಂಡ್ ಆಗಿದೆ ಮಾರ್ಕೆಟು. ಸೊ ನೆಕ್ಸ್ಟ್ ಡೇ ಏನಾಗಿದೆ, ಇಲ್ಲಿ ಓಪನ್ ಆಗಿದೆ, ಇಲ್ಲಿ ಓಪನ್ ಆಗಿಬಿಟ್ಟು ತಿರ್ಗಾ ಇಲ್ಲಿ ಎಂಡ್ ಆಗಿದೆ. ಸೊ ತಿರ್ಗಾ ನೆಕ್ಸ್ಟ್ ಡೇ ಇಲ್ಲಿ ಓಪನ್ ಆಗಿದೆ, ಇಲ್ಲಿ ಎಂಡ್ ಆಗಿದೆ. ಸೊ ಈ ಥರ ಕಂಟಿನ್ಯೂಸ್ ಆಗಿ ತ್ರೀ ಡೇಸ್ ಈ ಥರ ಆಗ್ತಾಯಿದ್ರೆ ಪೊಟೆನ್ಷಿಯಲ್ ಡೈರೆಕ್ಷನ್ ಬಂದ್ಬಿಟ್ಟು ಡೌನ್ವರ್ಡ್ಸ್. ಸೊ ಇದು ಸೆಲ್ಲರ್ಸ್ ಎಂಟರ್ ಮಾಡಿದ್ದಾರೆ ಅಂತ ಅದರ ಅರ್ಥ. Traders interpret this pattern as the start of a bearish downtrend as the sellers have overtaken the buyers during 3 successive trading days. ಅಂದರೆ 3 ಕಂಟಿನ್ಯೂಸ್ ಆಗಿ 3 ದಿನ ಅದು ಡೌನ್ಫಾಲ್ ಆಗ್ತಾ ಇದೆ. ಸೊ ಇದು ಪೊಟೆನ್ಷಿಯಲ್ ಡೈರೆಕ್ಷನ್ ಬಂದ್ಬಿಟ್ಟು ಡೌನ್ವರ್ಡ್ಸ್ ಇರುತ್ತೆ. ಸೊ ನಾವು ಯಾವಾಗೂ ಸೆಲ್ ಆರ್ಡರ್ ತೊಗೊಬೇಕು. ಸೊ ಡೋಜಿ ಕ್ಯಾಂಡಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಕ್ಯಾಂಡಲ್. ಸೊ ಇದರಿಂದನೇ ನಮಗೆ ಡಿಫೈನ್ ಆಗುತ್ತೆ, ಇದೇ ನಮಗೆ ಟ್ರೆಂಡ್ ನೋಡ್ಸುತ್ತೆ ಹೆಂಗೆ ರಿವರ್ಸ್ ಆಗ್ತಾಯಿದೆ ಏನು ಅಂತ. ಫಾರ್ ಎಕ್ಸಾಂಪಲ್ ಇದರಲ್ಲಿ ನೋಡಿಸ್ತೀನಿ, ಒಂದು ನಿಮಿಷ. ಇಲ್ಲಿ ನೋಡಿದಾಗ ಇದನ್ನು ಡೋಜಿ ಕ್ಯಾಂಡಲ್ ಅಂತ ನಾವು ಹೇಳ್ತೀರಿ. ಓಕೆ, ಡೋಜಿ ಕ್ಯಾಂಡಲ್. ಸೊ ಇದರಲ್ಲಿ ನೋಡಿದಾಗ ಈ ಇಲ್ಲಿ ಸ್ಟಾರ್ಟ್ ಆಗಿದೆ, ಓಪನ್ ಆಗಿಬಿಟ್ಟು ಇದು ಇಷ್ಟು ಹೈಗೆ ರೀಚ್ ಆಗಿದೆ ಪ್ರೈಸು, ಈ ವ್ಯಾಲ್ಯೂ. ಬುಲ್ಸ್ ಬಂದ್ಬಿಟ್ಟು ಇಷ್ಟು ಹೈಟ್ಗೆ ಮಾರ್ಕೆಟ್ನ ತೊಗೊಂಡೋಗಿದ್ದಾರೆ. ಅದಾದಮೇಲೆ ಏನಾಯಿತು, ಬೇರ್ಸ್ ಬಂದ್ಬಿಟ್ಟು ಅವ್ರ ಪವರ್ನ ನೋಡಿಸ್ಬಿಟ್ಟು ಇಲ್ಲಿ ಎಂಡ್ ಮಾಡಿದ್ದಾರೆ. ಸೊ ಇದನ್ನು ಡೋಜಿ ಕ್ಯಾಂಡಲ್ ಅಂತೀವಿ. ಡೋಜಿ ಕ್ಯಾಂಡಲ್ ಅಂದರೆ ಏನಿಲ್ಲ, ಅದ್ರ ಬಾಡಿ ಚಿಕ್ಕದಾಗಿರುತ್ತೆ, ವಿಕ್ಸ್ ಮಾತ್ರ ದೊಡ್ಡದಾಗಿರುತ್ತೆ ಅಷ್ಟೇ. ಸೊ ಇದನ್ನು ನಾನು ಡೆಫಿನೇಷನಲ್ಲಿ ತಿಳಿಸ್ತೀನಿ. ವೆನ್ ಅ ಮಾರ್ಕೆಟ್ಸ್ ಓಪನ್ ಆ್ಯಂಡ್ ಕ್ಲೋಸ್ ಆರ್ ಆಲ್ಮೋಸ್ಟ್ ಅಟ್ ದ ಸೇಮ್ ಪ್ರೈಸ್ ಪಾಯಿಂಟ್ ದ ಕ್ಯಾಂಡಲ್ಸ್ಟಿಕ್ಸ್ ರಿಸೆಂಬಲ್ಸ್ ಅ ಕ್ರಾಸ್ ಆರ್ ಪ್ಲಸ್ ಸೈನ್. ಸೊ ಇಲ್ಲಿ ನಮಗೆ ಒಂಥರ ಪ್ಲಸ್ ಸೈನ್ ಥರ ನೋಡಿಸ್ತಾ ಇದೆ. ಸೊ traders should look out for a short to non-existing body with wicks of varying length. ಅದೇ ಬಾಡಿ ಚಿಕ್ಕದಾಗಿರಬೇಕು, ಪ್ಲಸ್ ಇದು ವಿಕ್ಸ್ ಮಾತ್ರ ದೊಡ್ಡದಾಗಿರ್ಬೋದು. ಸೊ ನೆಕ್ಸ್ಟ್, ದ ಡೋಜಿ ಪ್ಯಾಟರ್ನ್ ಕನ್ವೇಸ್ ಅ ಸ್ಟ್ರಗಲ್ ಬಿಟ್ವೀನ್ ದ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ದಟ್ ರಿಸಲ್ಟ್ ಇನ್ ನೋ ನೆಟ್ ಗೇನ್ ಫಾರ್ either sides. Alone a doji is neutral signal, but it can be found in reversal patterns such as the bullish morning star and the bearish evening star. ಅಂದರೆ ಇವಾಗ ಇದು ನ್ಯೂಟ್ರಲ್ ಕ್ಯಾಂಡಲ್, ಅದು ಬೈಯರ್ಸ್ಗೂ ಅಲ್ಲ ಸೆಲ್ಲರ್ಸ್ಗೂ ಅಲ್ಲ, ಅದು ನ್ಯೂಟ್ರಲ್ ಆಗಿರುತ್ತೆ. ಇದು ಯಾವುದರಲ್ಲಿ ಈ ಥರ ಡೋಜಿ ಕ್ಯಾಂಡಲ್ ಯಾವುದರಲ್ಲಿ ಫೈಂಡ್ ಆಗಿರುತ್ತೆ ಅಂದರೆ ಬೇರಿಶ್ ಈವ್ನಿಂಗ್ ಸ್ಟಾರ್. ನಾನು ಅದೇ ಪ್ರೀವಿಯಸ್ಸಲ್ಲಿ ನೋಡಿಸ್ದೆ ಅಲ್ಲ, ಅದೇ. ಸೊ ಇದನ್ನೇ ಡೋಜಿ ಕ್ಯಾಂಡಲ್. ಇದಾದಮೇಲೆ ಟ್ರೆಂಡ್ ರಿವರ್ಸ್ ಆಗಿದೆ. ಇದನ್ನು ನೆಕ್ಸ್ಟ್ ಕ್ಯಾಂಡಲ್ ಜೊತೆ ಕಂಪೇರ್ ಮಾಡಿಬಿಟ್ಟು ನಾವು ಡಿಸೈಡ್ ಮಾಡಬೇಕು ಅದು ಇನ್ಕ್ರೀಸ್ ಆಗ್ತಾಯಿದೆ ಡಿಕ್ರೀಸ್ ಆಗ್ತಾಯಿದೆ ಅಂತ. ಸೊ ಆ ಥರ ನಾವು ಡೋಜಿ ಕ್ಯಾಂಡಲ್ಸ್ ಯೂಸ್ ಮಾಡಿಬಿಟ್ಟು ಟ್ರೆಂಡ್ನ ಫೈಂಡ್ ಮಾಡ್ಬೋದು. ಸೊ ಧನ್ಯವಾದಗಳು, ಥ್ಯಾಂಕ್ ಯು. ನಿಮ್ಗೆ ಏನೋ ಕ್ವರೀಸ್ ಇದ್ದರೆ ವಿ ಆರ್ ಅವೈಲೇಬಲ್ 24 hours. ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಥ್ಯಾಂಕ್ ಯು.